ನಾನು ಈ ವೇದಿಕೆಯಲ್ಲಿ ಬಹಳ ದಿನದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜನತೆಯ ಮನಸ್ಫೂರ್ತಿಯಾಗಿ ಒಂದು ಮಾತು ಕೇಳಬೇಕು ಅಂತಿದ್ದೀನಿ. ನಿಮ್ ಮನೆ ಮಗನಾಗಿ ಸುರೇಶ್ ಅಣ್ಣ ಇಷ್ಟು ದುಡಿದ್ರಲ್ಲ, ನಮ್ ಸುರೇಶ್ ಅಣ್ಣಗೆ ಗ್ರಾಮಾಂತರ ಜನ ಮೋಸ ಮಾಡಿದ್ರಿ ಸರ್. ನಾನು ಅವರ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಅವ್ರ ಮನೆ ಮಗನಾಗಿ ಹಳ್ಳಿಗಳಲ್ಲಿ ಅವರು ಅಷ್ಟು ಕಷ್ಟಪಟ್ಟು ಇವತ್ತು ಮಾಡಿದ್ರು. ನನಗೆ ನಂಬಿಕೆ ಇದೆ, ನಮ್ ಸುರೇಶ್ ಅಣ್ಣ ಮತ್ತೆ ಗ್ರೇಟ್ ಲೀಡರ್ ಆಗಿ ಈ ರಾಜ್ಯದ ಒಂದು ಮುನ್ನುಡಿ ಬರೆಯುವ ನಾಯಕ ಆಗಿ ನಮ್ಮ ಸುರೇಶ್ ಅಣ್ಣ, ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತೆ ಮುನ್ನೆಲೆಗೆ ಬರ್ತಾರೆ. ನಾನು ಎಲ್ರಿಗೂ ಹೇಳೋದಿಷ್ಟೇ, ಬಿಜೆಪಿ ಮತ್ತು ಜೆಡಿಎಸ್ ಅವರಿಗೆ ಮೂಢ ಹಗರಣ ಅಂತಾರೆ. ರಾಜ್ಯಪಾಲರು, ಗೌರವಾನ್ವಿತ ರಾಜ್ಯಪಾಲರು ನೋಟಿಸ್ ಕಳಿಸ್ತಾರೆ. ನೆನ್ನೆ ಗೌರವಾನ್ವಿತ ರಾಜ್ಯಪಾಲರು ದೆಹಲಿಗೆ ಹೋಗ್ತಾರೆ, ಇವತ್ತು ಸಂಜೆ ದೆಹಲಿಯಿಂದ ವಾಪಸ್ ಬರ್ತಾರೆ. ಯಾಕೆ ಇಷ್ಟು ಆತುರದ ನಿರ್ಧಾರ ರಾಜ್ಯಪಾಲರ ಕಚೇರಿ ತಗೊಳ್ತು ಅನ್ನೋದೇ ನನ್ನ ಪ್ರಶ್ನೆ. ರಾಜ್ಯಪಾಲರ ಬಗ್ಗೆ ಪ್ರಶ್ನೆ ಮಾಡೋಷ್ಟು ದೊಡ್ಡವನು ನಾನಲ್ಲ, ಆದ್ರೆ ಅಷ್ಟು ಆತುರದ ನಿರ್ಣಯ ರಾಜ್ಯಪಾಲರ ಕಚೇರಿಗೆ ಅವಶ್ಯಕತೆ ಇರ್ಲಿಲ್ವಾ ಅನ್ನೋದು ಒಂದಿದೆ. ನಾನು ಎಲ್ರಿಗೂ ಹೇಳ್ತೀನಿ, ನಮ್ ಸಿದ್ದರಾಮಯ್ಯ ಸಾಹೇಬ್ರು, ನಮ್ ಡಿ ಕೆ ಸಾಹೇಬ್ರು ಯಾವುದೇ ತಪ್ಪು ಮಾಡಿಲ್ಲ, ಯಾವುದೇ ತಪ್ಪು ಮಾಡಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿ ಕೊಟ್ಟಿದೆ ಸರ್, 50,000ಕ್ಕೂ ಹೆಚ್ಚು ಕೋಟಿ ಬಡವರಿಗೆ. ಬಿಜೆಪಿ ಅವರು ಹೇಳ್ತಾರೆ ಅದಾನಿ ಅಂಬಾನಿ ಟ್ಯಾಕ್ಸ್ ಅವಾಯ್ಡ್ ಮಾಡುವಾಗ ಆರ್ಥಿಕತೆ ಬಗ್ಗೆ ಪ್ರಜ್ಞೆ ಇಲ್ಲ, ಕೂಲಿ ಮಾಡೋರಿಗೆ, ಬಡವರಿಗೆ, SC ST ಗಳಿಗೆ, ದಲಿತರಿಗೆ, ಹಿಂದುಳಿದವರಿಗೆ ನಾವು 2,000 ರೂಪಾಯಿ ಕೊಟ್ಟರೆ ಅವ್ರಿಗೆ ಆರ್ಥಿಕತೆ ಕುಸಿಯುತ್ತಂತೆ ಬಿಜೆಪಿ ಅವರಿಗೆ. ಒಬ್ರು ಕೂಡ ವಿಜೇಂದ್ರ ಅವರು, ಮಾನ್ಯ ವಿಜೇಂದ್ರ ಅವರೇ, ಯಡಿಯೂರಪ್ಪನವ್ರ ಮಗ ಅನ್ನೋ ಎಲಿಜಿಬಿಲಿಟಿ ಬಿಟ್ರೆ ಮತ್ತೆ ಯಾವ ಎಲಿಜಿಬಿಲಿಟಿ ಇದೆ ಸರ್ ನಿಮ್ಗೆ? ಮಾನ್ಯ ಅಶೋಕ ಸಾಹೇಬ್ರೆ, ಅದೇನ್ ಪಾದಯಾತ್ರೆ ಮಾಡ್ತಿದಾರೋ ಅಲ್ಲಿ ಅವ್ರಿಗಿಂತ ಪೊಲೀಸರೇ ಜಾಸ್ತಿ ಕಾಣಿಸಿದ್ರು ನನಗೆ. ನಾನು ನೋಡ್ಕೊಂಡು ಬರ್ತಿದ್ದೆ ಅವರು, ಅವ್ರಿಗಿಂತ ಪೊಲೀಸರೇ ಹೆಚ್ಚು ಕಾಣಿಸಿದ್ರು. ಮತ್ತೆ ಅಲ್ಲಿ ನೋಡಿದ್ರೆ ಅವ್ರು ಹೇಳ್ತಾ ಇದ್ದಾರೆ ಸ್ಪೀಚ್ ಮಾಡೋರು ಲಕ್ಷಾಂತರ ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಅಂತ. ಬಿಜೆಪಿಗೆ ಪಾಠ ಕಲಿಸಿದೀವಿ. ಮೊನ್ನೆ 136 ಸೀಟ್ ರಾಜ್ಯ ಸರ್ಕಾರ ನಾವು ಗೆದ್ದಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಇರಬೇಕು. ಜೈ ಸಿದ್ದರಾಮಯ್ಯ, ಜೈ ಡಿ ಕೆ ಶಿವಕುಮಾರ್. ಥ್ಯಾಂಕ್ ಯು ಸರ್, ಒಂದು ದೊಡ್ಡ ಎನರ್ಜಿಯನ್ನ ಕೊಟ್ರಿ, ಧನ್ಯವಾದಗಳು.